ನೂತನ ಸಿಎಂ ವಿಜಯ್ ಅವರ ಬಿಗ್ ಗೇಮ್ ಚೇಂಜರ್ ನಿರ್ಧಾರಗಳು. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಚಿತ್ರಮಂದಿರಗಳಲ್ಲಿ ಕೇವಲ ಒಂದು ಡೈಲಾಗ್ ಹೊಡೆದ್ರೆ ಥಿಯೇಟರ್ಗಳೇ ನಡುಗ್ತಾ ಇದ್ರು. ಕೋಟ್ಯಾಂತರ ಅಭಿಮಾನಿಗಳು ದಳಪತಿ ಅಂತ ಜೈಕಾರವನ್ನ ಹಾಕ್ತಾ ಇದ್ರು. ಆದ್ರೆ ಈಗ ಅದೇ ದಳಪತಿ ತಮಿಳುನಾಡಿನ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಹೌದು, ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರು ಅಧಿಕಾರಕ್ಕೆ ಬಂದ ಕೇವಲ ಕೆಲವೇ ದಿನಗಳಲ್ಲಿ ಇಡೀ ದೇಶವೇ ತಮಿಳುನಾಡಿನ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಸಿಎಂ ವಿಜಯ್. ಅವರು ತೆಗೆದುಕೊಂಡ ಆ ನಿರ್ಧಾರಗಳು ಇಡೀ ರಾಜಕೀಯ ವಲಯದಲ್ಲೇ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಸಿಎಂ ಆದ ಬಳಿಕ ವಿಜಯ್ ಅವರು ಮಾಡಿದ್ದೇನು, ಅವರ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ನಡೆದಿದ್ದಾದ್ರೂ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ವಿಜಯ್ ಅವರ ಆ ನಿರ್ಧಾರಗಳ ರಹಸ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಸಾಮಾನ್ಯವಾಗಿ ಸಿನಿಮಾ ನಾಯಕರು ರಾಜಕೀಯಕ್ಕೆ ಬಂದ್ರೆ ಕೇವಲ ಭಾಷಣಕ್ಕೆ ಸೀಮಿತ ಆಗ್ತಾರೆ ಅನ್ನೋದು ಕೆಲವರ ವಾದವಾಗಿತ್ತು. ಆದ್ರೆ ವಿಜಯ್ ಅವರು ಅಸೆಂಬ್ಲಿ ಒಳಗಡೆ ಹೆಜ್ಜೆ ಇಡ್ತಾ ಇದ್ದಂತೆ ಇಡೀ ಚಿತ್ರಣವೇ ಬದಲಾಯಿತು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು. ತಮಿಳುನಾಡು ವಿಧಾನಸಭೆಯ ಕಲಾಪ ನಡೀತಾ ಇದ್ದಾಗ ಸಿಎಂ ವಿಜಯ್ ಅವರು ವಿರೋಧ ಪಕ್ಷಗಳ ಮಾತುಗಳನ್ನ, ರಾಜ್ಯದ ಸಮಸ್ಯೆಗಳನ್ನ ಅತ್ಯಂತ ಗಂಭೀರವಾಗಿ ಆಲಿಸ್ತಾ ಸ್ವತಃ ತಾವೇ ಡೈರಿಯಲ್ಲಿ ನೋಟ್ಸ್ ಮಾಡಿಕೊಳ್ತಾ ಇದ್ರು. ಒಬ್ಬ ನಟನಾಗಿ ಅಲ್ಲ, ಒಬ್ಬ ಜವಾಬ್ದಾರಿಯುತ ಆಡಳಿತಗಾರನಾಗಿ ಪ್ರತಿ ಸಣ್ಣ ವಿಷಯವನ್ನ ಅವರು ಗಮನಿಸ್ತಾ ಇದ್ದ ರೀತಿ ನೋಡಿ ವಿರೋಧ ಪಕ್ಷದವರು ಕೂಡ ಶಾಕ್ ಆಗಿದ್ದಾರೆ. ಇದು ಕೇವಲ ಆರಂಭ ಅಷ್ಟೇ. ಅಸಲಿ ಆಟ ಶುರುವಾಗಿದ್ದು ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಹೌದು ವೀಕ್ಷಕರೇ, ವಿಜಯ್ ಅವರು ಸಿಎಂ ಆದ ತಕ್ಷಣ ಮಾಡಿದ್ದೇನು ಗೊತ್ತಾ? ಯಾವುದೇ ವಿರಾಮ ತೆಗೆದುಕೊಳ್ಳದೆ ನೇರವಾಗಿ ಆಕ್ಷನ್ಗೆ ಇಳಿದಿದ್ದಾರೆ. ಅವರ ಮೊದಲ ಅಧಿಕೃತ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಹಿಸ್ಟರಿ ಕ್ರಿಯೇಟ್ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 436 ಸರ್ಕಾರಿ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಫೈಲ್ಗಳನ್ನ ವಿಜಯ್ ಅವರು ರಿವೆರಿಫೈ ಮಾಡಿದ್ದಾರೆ. ಹೌದು, ತಮಿಳುನಾಡಿನಲ್ಲಿ ನೆನೆಗುದಿಗೆ ಬಿದ್ದಿದ್ದ 436 ಪ್ರಾಜೆಕ್ಟ್ಗಳ ಸ್ಥಿತಿಗತಿ ಏನು, ಜನಸಾಮಾನ್ಯರಿಗೆ ತಲುಪಬೇಕಾದ ಯೋಜನೆಗಳು ಎಲ್ಲಿ ತಡವಾಗ್ತಾ ಇವೆ, ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದನ್ನ ಪ್ರತಿಯೊಂದನ್ನ ಕೂಡ ಅಧಿಕಾರಿಗಳನ್ನ ಕೂರಿಸಿಕೊಂಡು ತನಿಖೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಹಣ ಪೋಲಾಗಬಾರದು, ಯೋಜನೆಗಳು ತಡವಾಗಬಾರದು ಅಂತ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇನ್ನು ವಿಜಯ್ ಅವರ ಟಿವಿಕೆ ಪಕ್ಷದ ಪ್ರಮುಖ ಅಜೆಂಡಾವೇ ಶಿಕ್ಷಣ ಹಾಗೂ ಆರೋಗ್ಯ. ಸಿಎಂ ಆದ ಬಳಿಕ ವಿಜಯ್ ಅವರು ತೆಗೆದುಕೊಂಡ ಮಹತ್ವದ ನಿರ್ಧಾರಗಳಲ್ಲಿ ಸರ್ಕಾರಿ ಶಾಲೆಗಳ ಡಿಜಿಟಲೀಕರಣ ಕೂಡ ಒಂದು. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಯುವ ಜನತೆಗೆ ಉದ್ಯೋಗ ಅವಕಾಶ ಸೃಷ್ಟಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನ ಜಾರಿಗೆ ತರುವುದಕ್ಕೆ ವಿಜಯ್ ಅವರು ನಿರ್ಧರಿಸಿದ್ದಾರೆ. ಯುವಕರು ಕೇವಲ ನೌಕರಿ ಹುಡುಕುವವರಾಗಬಾರದು, ನೌಕರಿ ನೀಡುವವರಾಗಬೇಕು ಅನ್ನೋದು ಸಿಎಂ ವಿಜಯ್ ಅವರ ಒಂದು ಪ್ಲಾನ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಒನ್ ಡೇ ಸಿಎಂ ತರಹದ ಪಾತ್ರಗಳನ್ನ ನಾವು ನೋಡಿರ್ತೇವೆ. ಆದರೆ ರಿಯಲ್ ಲೈಫ್ನಲ್ಲಿ ವಿಜಯ್ ಅವರ ಆಡಳಿತ ಶೈಲಿ ಅದಕ್ಕಿಂತ ಭಿನ್ನವಾಗಿದೆ. ಅವರು ಕೇವಲ ಕಚೇರಿಗೆ ಸೀಮಿತವಾಗದೆ ತಮಿಳುನಾಡಿನ ಮೂಲೆ ಮೂಲೆಗಳಲ್ಲಿ ನಡೀತಾ ಇರುವ ಕೆಲಸಗಳ ಮೇಲೆ ನೇರ ನಿಗಾ ಇಟ್ಟಿದ್ದಾರೆ. ಅಧಿಕಾರಿಗಳ ಅಲಕ್ಷ್ಯ ತೋರಿದ್ರೆ ಅವರು ಸಹಿಸೋದಿಲ್ಲ ಎನ್ನುವಂತಹ ಸಂದೇಶವನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ. ಜನರ ಅಹವಾಲುಗಳನ್ನು ಆಲಿಸಲು ಪ್ರತ್ಯೇಕ ಡಿಜಿಟಲ್ ಹೆಲ್ಪ್ ಲೈನ್ ಆರಂಭಿಸುವ ಮಹತ್ವದ ನಿರ್ಧಾರಕ್ಕೂ ಅವರು ಚಾಲನೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಸಿನಿಮಾ ಪರದೆಯ ಮೇಲೆ ಅಬ್ಬರಿಸ್ತಾ ಇದ್ದ ದಳಪತಿ ಇವತ್ತು ತಮಿಳುನಾಡಿನ ಸಿಎಂ ಆಗಿ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ 436 ಯೋಜನೆಗಳ ಪರಿಶೀಲನೆ ಮಾಡ್ತಾ ಅಸೆಂಬ್ಲಿಯಲ್ಲಿ ಸ್ವತಃ ನೋಟ್ಸ್ ಮಾಡಿಕೊಳ್ತಾ ಒಂದು ಮಾದರಿ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಒಬ್ಬ ನಟನಾಗಿ ಕೋಟಿ ಕೋಟಿ ಸಂಪಾದಿಸ್ತಾ ಇದ್ದ ನಟ ವಿಜಯ್ ಸಿನಿಮಾ ರಂಗವನ್ನೇ ಬಿಟ್ಟು ಇವತ್ತು ಜನರ ಸೇವೆಗೆ ಬಂದಿರೋದು ತಮಿಳುನಾಡಿನ ರಾಜಕೀಯದಲ್ಲಿ ಎಂತಹ ಬದಲಾವಣೆ ತರಬಹುದು, ನೀವೇ ಯೋಚನೆ ಮಾಡಿ. ಸಿಎಂ ಆಗಿ ವಿಜಯ್ ಅವರ ಈ ನಿರ್ಧಾರಗಳು ನಿಮ್ಗೇನ್ ಅನಿಸ್ತಾ ಇವೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.